ಹಾಯ್, ಎಲ್ಲರಿಗೂ ಕಥಾಕನಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಒಲವಿನ ಅಭಿಸಾರಿಕೆ ಕಥೆಯ 14ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಅಧ್ಯಾಯ 14. ಏನು ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದೀಯಾ? ಅವತ್ತು ನೋಡಿದರೆ ಪೊಲೀಸ್ ಸ್ಟೇಷನ್ಗೆ ಬಂದು ರಂಪ ಮಾಡದೇ ಇರೋ ತಪ್ಪಿಗೆ ನಾನು ತಲೆ ತಗ್ಗಿಸೋ ಹಾಗೆ ಮಾಡಿದೆ. ಅದರ ಜೊತೆಗೆ ನನ್ನೆರಡು ಫ್ಯಾಕ್ಟ್ರಿಗಳನ್ನು ಸೀಸ್ ಮಾಡಿಸಿದೆ. ಈಗ ಅದೂ ಸಾಲದು ಅಂತ ಮದುವೆ ಆಗ್ತಾ ಇರೋ ನನ್ನ ತಮ್ಮನ ಮೇಲೆ ಸುಳ್ಳು ಅಪವಾದ ಹೊರಿಸ್ತಾ ಇದ್ದೀಯಾ? ನನಗೆ ಚೆನ್ನಾಗಿ ಗೊತ್ತು ನೀನು ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದೀಯಾ ಅಂತ. ಇದರ ಹಿಂದೆ ಯಾರಿದ್ದಾರೆ ಅಂತ ಎಲ್ಲನೂ ನನಗೆ ಗೊತ್ತು ಎಂದನು ಅಲ್ಲಿವರೆಗೆ ತಾಳ್ಮೆ ವಹಿಸಿ ನಿಂತಿದ್ದ ವಿಕ್ರಮ್ ಕೋಪದಿಂದ. ಅವನ ಮಾತು ಕೇಳಿ ಮನೆಯವರೆಲ್ಲರಿಗೂ ಆಶ್ಚರ್ಯ ಆಗಿತ್ತು. ಏನು ಹೇಳ್ತಾ ಇದ್ದೀಯೋ ವಿಕ್ರಮ್? ನೀನು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ಯಾ? ನಮ್ಮೆರಡು ಫ್ಯಾಕ್ಟ್ರಿ ಸೀಸ್ ಆಗಿದ್ಯಾ? ಇದೆಲ್ಲ ಯಾವಾಗಲೂ ಆಗಿದ್ದು? ನಮಗೆ ಇದೆಲ್ಲ ಗೊತ್ತೇ ಆಗಲಿಲ್ಲ. ನೀನು ನಮ್ಮಲ್ಲಿ ಹೇಳೂ ಇಲ್ಲ ಎಂದರು ಆಶ್ಚರ್ಯದಿಂದ ಅನ್ನಪೂರ್ಣ. ನೋಡಿ ಮಿಸ್ಟರ್, ನಾನೇನು ಅವತ್ತು ನಿಮ್ಮ ಮೇಲೆ ಸುಮ್ಮನೆ ಕಂಪ್ಲೇಂಟ್ ಕೊಟ್ಟಿರಲಿಲ್ಲ. ಕಾರಣ ನಿಮಗೂ ಗೊತ್ತು. ನೀವು ಡೇಟ್ ಬಾರ್ ಆಗಿರೋ ಫುಡ್ ಐಟಮ್ಸ್ಗಳನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ ಅನ್ನೋ ಕಾರಣಕ್ಕೇ ನಾನು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟು ನಿಮ್ಮ ಫ್ಯಾಕ್ಟ್ರಿಗಳನ್ನು ಸೀಸ್ ಮಾಡಿಸಿದ್ದು ಎಂದಳು ಸಮೃದ್ಧಿ ಗಂಭೀರವಾಗಿ. ಅವಳ ಮಾತು ಕೇಳಿ ದಂಗಾಗಿ ಬಿಟ್ಟರು ಅನ್ನಪೂರ್ಣ ಮತ್ತು ಪುಷ್ಪ. ಏನೋ ವಿಕ್ರಮ್ ಇದೆಲ್ಲ, ನೀನು ಹೀಗೆಲ್ಲ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಈ ಹುಡುಗಿ ಏನು ಹೇಳ್ತಾ ಇದ್ದಾಳು? ಇವಳು ಹೇಳ್ತಾ ಇರೋದು ನಿಜಾನಾ ಎಂದು ಕೇಳಿದ ಪುಷ್ಪರವರಿಗೆ ಮಕ್ಕಳ ವಿಷಯದಲ್ಲಿ ಒಂದರ ಹಿಂದೆ ಒಂದರಂತೆ ಆಘಾತ ಆಗಿತ್ತು. ಆದರೆ ಅವರ ಮಾತಿನ ಕಡೆಗೆ ಗಮನ ಕೊಡದವನು ಪೂರ್ತಿ ಸಿಟ್ಟು ಸಮೃದ್ಧಿಯ ಮೇಲೆ ತಿರುಗಿತ್ತು. ನೋಡು, ಈ ನಾಟಕ ಎಲ್ಲ ಬೇಡ. ನೀನು ಹಣಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದೀಯ ಅನ್ನೋದು ನನಗೂ ಚೆನ್ನಾಗಿ ಗೊತ್ತು. ಹೇಳು, ಆ ಮಣಿಕಾಂತ್ ಈ ಥರ ನೀನು ಮಾಡೋಕೆ ಎಷ್ಟು ಹಣ ಕೊಟ್ಟಂತ? ಅದರ 10 ಪಟ್ಟು ಹಣನ ನಿನ್ನ ಮುಖದ ಮೇಲೆ ಬಿಸಾಕ್ತೀನಿ. ಅದನ್ನು ತೆಗೊಂಡು ಹೋಗ್ತಾ ಇರು ಇಲ್ಲಿಂದ ಎಂದನು ತೋರು ಬೆರಳು ತೋರಿಸುತ್ತ. ಅವನ ಮಾತಿನಿಂದ ಗೊಂದಲದ ಜೊತೆಗೆ ಅವಳಿಗೆ ಕೋಪವೂ ಬಂದಿತ್ತು. ತನ್ನ ಸ್ವಾಭಿಮಾನಕ್ಕೆ, ಆತ್ಮಗೌರವಕ್ಕೆ ಧಕ್ಕೆ ಬರುವಂತಹ ಘಟನೆಗಳು, ಸಂದರ್ಭಗಳು ಸೃಷ್ಟಿಯಾದರೆ ಸುತರಾಮ್ ಅವಳದನ್ನು ಸಹಿಸುವುದಿಲ್ಲ. ಮಿಸ್ಟರ್, ಮೈಂಡ್ ಯುವರ್ ವರ್ಡ್ಸ್. ಮೊದಲು ಬೇರೆಯವರಿಗೆ ಗೌರವ ಕೊಟ್ಟು ಮಾತಾಡೋದನ್ನು ಕಲೀರಿ. ನಿಮ್ಮ ದುಡ್ಡಿನ ಆಸೆಗೆ ನಾನಿಲ್ಲಿಗೆ ಬಂದಿಲ್ಲ. ನನ್ನನ್ನು ಯಾರು ಕೂಡ ಇಲ್ಲಿಗೆ ಕಲಿಸಲೂ ಇಲ್ಲ. ನೀವು ಮಾತಾಡೋ ರೀತಿನಲ್ಲೇ ನೀವೆಂಥ ಸಭ್ಯಸ್ಥರು ಅಂತ ಗೊತ್ತಾಗ್ತಿದೆ. ಅಣ್ಣ ಹಣಕ್ಕೋಸ್ಕರ ಅಮಾಯಕ ಜೀವಗಳ ಜೊತೆ ಆಟ ಆಡಿದರೆ ತಮ್ಮ ಬಡವರ ಮನೆ ಹೆಣ್ಣು ಮಕ್ಕಳ ಜೀವನದ ಜೊತೆ ಆಟ ಆಡ್ತಾ ಇದ್ದಾನೆ. ತುಂಬ ಚೆನ್ನಾಗಿದೆ ಸಹೋದರ ನಡುವಿನ ಬಂಧ ಎಂದಳು ಅವನಿಗೆ ಮುಖಕ್ಕೆ ಹೊಡೆಯುವಂತೆ. ಯು ಸ್ಟುಪಿಡ್ ಗರ್ಲ್, ಇಲ್ಲಿ ಬಂದು ಡ್ರಾಮಾ ಮಾಡ್ತಾ ಇದ್ದೀಯಾ ಎಂದು ಅಕ್ಷರಶಃ ಕಿರುಚಿಬಿಟ್ಟನು ವಿಕ್ರಮ್. ಹೌದನ್ನ, ಯಾವುದೋ ಡ್ರಾಮಾ ಕಂಪನಿಯಿಂದ ತಪ್ಪಿಸಿಕೊಂಡು ಬಂದಿರಬೇಕು ಈ ಅಕ್ಕ ತಂಗೀರು. ಇಬ್ಬರು ಸುಳ್ಳು ಹೇಳ್ತಾ ಇದ್ದಾರೆ. ನನ್ನ ಮೇಲೆ ಅಪವಾದ ಹೊರಿಸ್ತಾ ಇದ್ದಾರೆ. ನಂಬೇಡ ಇವರನ್ನ. ಆ ಹುಡುಗಿ ಯಾರು ಅಂತಲೇ ನನಗೆ ಗೊತ್ತಿಲ್ಲ ಎಂದನು ವಿಕ್ರಾಂತ್ ತಡವರಿಸುತ್ತ. ಅವನ ಮಾತು ಕೇಳಿ ಎದೆ ಒಡೆದು ಹೋಗಿತ್ತು ಸಮಷ್ಟಿಗೆ. ವಿಕ್ಕಿ, ಏನು ಹೇಳ್ತಾ ಇದ್ದೀಯ ನೀನು? ನಾನು ಯಾರು ಅಂತ ನಿನಗೆ ಗೊತ್ತಿಲ್ವಾ? ನನ್ನ ಪರಿಚಯ ನಿನಗೆ ಇಲ್ವಾ? ಎಲ್ಲಿ ನನ್ನ ಮುಖ ನೋಡಿ ಹೇಳು ಎಂದು ಅಳುತ್ತಲೇ ಕೇಳಿದಳು ಅವನ ಮುಂದೆ ನಿಂತು. ಅತ್ತು ಕೆಂಪಡರಿ ಹೋಗಿದ್ದವಳ ಕಣ್ಣುಗಳ ಜೊತೆ ನೋಟ ಬೆರೆಸಲು ಸೋತವನು ತಲೆ ತಗ್ಗಿಸಿ, ಇಲ್ಲ, ನನಗೆ ನೀನ್ಯಾರು ಅಂತಲೇ ಗೊತ್ತಿಲ್ಲ ಎಂದು ಬಿಟ್ಟನು. ವಿಕ್ಕಿ, ನೀನು ಮಾತಾಡಬೇಡ. ನಾನು ಇವರನ್ನು ನೋಡ್ಕೊಳ್ತೀನಿ ಎಂದು ಮಾತಿಗೆ ತಡೆ ಹಾಕಿದ ವಿಕ್ರಮ್. ನಿನ್ನ ತಂಗಿ ಈ ಪರಿಸ್ಥಿತಿಗೆ ಬರೋಕೆ ನನ್ನ ತಮ್ಮನೇ ಕಾರಣ ಅಂತ ಅದು ಹೇಗೆ ಹೇಳ್ತೀಯಾ? ಯಾರಿಗೊತ್ತು, ಬೇರೆ ಯಾರ ಜೊತೆಗಾದರೂ ಎಂದು ಮಾತನ್ನು ಅರ್ಧಕ್ಕೆ ನಿಲ್ಲಿಸಿದವನು, ನಿನ್ನಲ್ಲಿ ಯಾವ ಸಾಕ್ಷಿ ಇದೆ ತೋರಿಸು ನೋಡೋಣ ಎಂದನು ವಿಕ್ರಮ್. ಸಾಕ್ಷಿ ಎಂದು ಉದ್ಗಾರ ತೆಗೆದವಳು, ಇಲ್ಲೇ ಇದೆಯಲ್ಲ ಸಾಕ್ಷಿ. ಇನ್ನು ಯಾವ ಸಾಕ್ಷಿ ಬೇಕು ನಿಮಗೆ? ಸತ್ಯ ನಿಮ್ಮ ಕಣ್ಣ ಮುಂದೇನೆ ಇದೆ ಎಂದವಳು ಸಮಷ್ಟಿಯ ಹೊಟ್ಟೆಯ ಕಡೆ ಕೈ ತೋರಿಸಿದರೆ ದುಃಖದ ಕಡಲಾಗಿದ್ದಳು ಸಮಷ್ಟಿ. ಅಲ್ಲಿ ತನಕ ಸಂಟವನ್ನು ತಡೆ ಹಿಡಿದುಕೊಂಡು ನಿಂತಿದ್ದ ಹೇಮರವರು ಅನ್ನಪೂರ್ಣ ಮತ್ತು ಪುಷ್ಪಾರವರ ಕಡೆ ತಿರುಗಿ, ಅಮ್ಮ, ಹೆಣ್ಣು ಹೆತ್ತವಳು ನಾನು. ಹೆಣ್ಣು ಹೆತ್ತವರ ಸಂಟ ಏನು ಅನ್ನೋದು ಒಂದು ಹೆಣ್ಣಾಗಿ ನೀವು ಅರ್ಥ ಮಾಡ್ಕೋತೀರಂತ ಅಂದ್ಕೊಳ್ತೀನಿ. ನೋಡಿ,
ನಿಮ್ಮ ಮಗ ನನ್ನ ಮಗಳಿಗೆ ಮೋಸ ಮಾಡಿದ್ದಾನಮ್ಮ. ನನಗೆ ಗಂಡ ಇಲ್ಲ, 2 ಹೆಣ್ಮಕ್ಳು. ತಂದೆ ಇಲ್ಲದ ಹೆಣ್ಮಕ್ಳನ್ನು ಸಾಕಿ ಬೆಳೆಸೋದು ಒಬ್ಬಂಟಿ ಹೆಂಗಸಿಗೆ ಸವಾಲಿನ ಕೆಲಸನೇ ಸರಿ. ಇವರ ಮನೆ ಮುಸುರೆ ತಿಕ್ಕಿ 2 ಮಕ್ಕಳನ್ನು ಅವರವರ ದಡ ಸೇರಿಸಿ ಬಿಟ್ಟೆ ಅನ್ನುವಷ್ಟರಲ್ಲಿ ಇಂಥ ಎಡವಟ್ಟು ಆಗೋಯ್ತು. ಒಪ್ಕೋತೀನಿ, ಇದರಲ್ಲಿ ನಿಮ್ಮ ಮಗ ಒಬ್ಬನದ್ದೇ ತಪ್ಪಿಲ್ಲ, ನನ್ನ ಮಗಳದ್ದು ತಪ್ಪಿದೆ. ಆದರೆ ಆ ತಪ್ಪನ್ನು ಸರಿಪಡಿಸೋದು ಹಿರಿಯರಾಗಿ ನಮ್ಮ ಕರ್ತವ್ಯ ಅಲ್ವಾ? ಯೋಚನೆ ಮಾಡಿ ಅಮ್ಮ. ನನ್ನ ಮಗಳ ಜಾಗದಲ್ಲಿ ನಿಮ್ಮನೆ ಮಗಳು ಇದ್ದಾಗಲೂ ಇದೇ ರೀತಿ ನಡ್ಕೊಳ್ತಾ ಇದ್ರಾ? ದಯವಿಟ್ಟು ನನ್ನ ಮಗಳಿಗೆ ನ್ಯಾಯ ಕೊಡಿಸಿ, ಅವಳ ಜೀವನನ ಸರಿ ಮಾಡಿ ಎಂದು ಅವರ ಮುಂದೆ ಸೆರಗು ಒಡ್ಡಿ ನಿಂತರು. ಅವರ ಅಳು ಕಂಡು ಅನ್ನಪೂರ್ಣ ಮತ್ತು ಪುಷ್ಪರವರಿಗೂ ಕರುಳು ಕಿತ್ತು ಬಂದಿತ್ತು. ನೋಡಿ, ನೀವು ಹೇಳ್ತಾ ಇರೋದು ಎಷ್ಟು ಸತ್ಯನೋ ಎಷ್ಟು ಸುಳ್ಳೋ ನನಗೆ ಗೊತ್ತಿಲ್ಲ. ಆದರೆ ನಾನು ಕೇಳೋ ಪ್ರಶ್ನೆ ಏನಂದರೆ, ಒಂದು ಹುಡುಗಿ ಆಗಿ ಅವಳಿಗೆ ಈ ತರಹದ ಕೆಲಸ ಮಾಡೋಕ್ಕಿಂತ ಮುಂಚೆ ಬುದ್ಧಿ ಇರಲಿಲ್ವಾ? ಅಥವಾ ಅವಳ ತಾಯಿಯಾಗಿ ನೀವು ಸರಿಯಾದ ಸಂಸ್ಕಾರನ ಕಲಿಸಿಕೊಟ್ಟಿಲ್ವಾ? ನಿಮ್ಮಲ್ಲೇ ಇರೋ ತಪ್ಪನ್ನು ಮುಚ್ಚಿಟ್ಕೊಂಡು ನಮ್ಮಲ್ಲಿರೋ ತಪ್ಪನ್ನು ಹುಡುಕ್ತಾ ಇದ್ದೀರಲ್ಲ. ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ನೀವು ಅವಳಿಗೆ ಬುದ್ಧಿವಾದ ಹೇಳ್ತಾ ಇರ್ತಿದ್ರೆ ಇವತ್ತು ನಿಮಗೆ ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಎಂದ ವಿಕ್ರಮ್ಗೆ, ನಿಮ್ಮನೆ ಮಗನಿಗೂ ಸರಿಯಾದ ಬುದ್ಧಿವಾದ ಹೇಳಿ ಸರಿಯಾದ ಸಂಸ್ಕಾರ ಕೊಡ್ತಾ ಇರ್ತಿದ್ರೆ ಇವತ್ತು ಅವನು ಒಂದು ಹುಡುಗಿ ಜೀವನನ ಹಾಳು ಮಾಡ್ತಾ ಇರಲಿಲ್ಲ. ಹಗ್ಗ ಬಿಟ್ಟ ಗೂಳಿ ಥರ ಊರೆಲ್ಲ ಮೇಯೋಕೆ ಬಿಟ್ಟರೆ ಹೀಗೆ ಆಗೋದು. ಈಗ ಹೇಳಿ ಮಿಸ್ಟರ್, ನೀವು ನಿಮ್ಮ ತಮ್ಮನಿಗೆ ಸರಿಯಾದ ವಯಸ್ಸಲ್ಲಿ ಸರಿಯಾದ ಸಂಸ್ಕಾರ ಆಚಾರ ವಿಚಾರ ಕಲಿಸಿಕೊಡ್ಲಿಲ್ವಾ ಎಂದು ಕೇಳಿದವಳ ಮಾತು ತನ್ನಗೆ ಇದ್ದರೂ ಬಟ್ಟೆಯಲ್ಲಿ ಸುತ್ತಿ ಏಟು ಕೊಟ್ಟ ಹಾಗಿತ್ತು. ಇಷ್ಟು ಹೊತ್ತು ಸುಮ್ಮನಿದ್ದ ಪುಷ್ಪಾರವರ ತಾಳ್ಮೆಯ ಕಟ್ಟೆ ಒಡೆದಿತ್ತು. ತಲೆ ತಗ್ಗಿಸಿ ನಿಂತಿದ್ದವನ ಕಪಾಳಕ್ಕೆ ಬಾರಿಸಿದವಳು, ಆ ಹೆಣ್ಮಕ್ಳು ಅಷ್ಟೊಂದು ಕಣ್ಣೀರು ಹಾಕ್ತಾ ಹೇಳ್ತಾ ಇದ್ದಾರೆ, ನೀನು ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನೋ ಥರ ನಿಂತಿದ್ದೀಯಲ್ಲ, ಬಾಯಿ ಬಿಡು. ನೋಡು ವಿಕ್ಕಿ, ಆ ಹುಡುಗಿ ಜೀವನ ಹಾಳೋಗೋಕ್ಕೆ ಕಾರಣ ನೀನೇ ಆಗಿದ್ದರೆ ಆ ಸತ್ಯನ ಈಗಲೇ ಒಪ್ಕೊ. ಹೆಣ್ಮಕ್ಳ ಕಣ್ಣೀರಿನ ಶಾಪ ಒಳ್ಳೆಯದಲ್ಲ ಕಣೋ ಎಂದರು ಕಂಬನಿ ಮಿಡಿಯುತ್ತಲೇ. ವಿಕ್ಕಿ, ನಿಜ ಹೇಳು, ನಿನಗೆ ಈ ಹುಡುಗಿ ಯಾರು ಅಂತ ಗೊತ್ತಿಲ್ವಾ ಎಂದು ಅನ್ನಪೂರ್ಣರವರು ಕೂಡ ಜೋರು ಮಾಡಿ ಕೇಳಿದರೆ, ಇಲ್ಲ ಎಂಬಂತೆ ತಲೆ ತಗ್ಗಿಸಿ ನಿಂತವನ ಎದೆಯಲ್ಲಿ ಜ್ವಾಲಾಮುಖಿಯೇ ಎಬ್ಬಿತ್ತು. ಅವನೇ ಗೊತ್ತಿಲ್ಲ ಅಂತ ಇದ್ದಾನಲ್ಲ, ಮತ್ತೆ ನೀವ್ಯಾಕೆ ಅವನಿಗೆ ಹೊಡೆದು ಬಲವಂತ ಮಾಡ್ತಾ ಇದ್ದೀರಾ? ಯಾರು ಏನೋ ಬಂದು ಹೇಳಿದ್ರು ಅಂದ ಮಾತ್ರಕ್ಕೆ ಅದನ್ನು ನಂಬಿಡೋದಾ? ಯಾರಿಗೊತ್ತು, ಇವರು ಸುಳ್ಳೂ ಹೇಳ್ತಾ ಇರಬಹುದಲ್ಲ. ಹೊರಗಿನವರ ಮಾತಿನ ಮೇಲಿರೋ ನಂಬಿಕೆ ಹೆತ್ತ ಮಗನ ಮೇಲಿಲ್ಲ. ಅವನು ಹಾಗೆ ಮಾಡಿದ್ದಾನೆ ಅನ್ನೋದಕ್ಕೆ ಯಾವುದೇ ಸಾಕ್ಷಿ ಪುರಾವೆ ಇಲ್ಲ. ಅದು ಹೇಗೆ ಒಪ್ಕೋತೀರಾ ಇವರ ಮಾತನ್ನು ಎಂದವನ ಮಾತು ಪರೋಕ್ಷವಾಗಿಯೋ ಪ್ರತ್ಯಕ್ಷವಾಗಿಯೋ ಪುಷ್ಪರವರಿಗೆ ಹೇಳಿದಂತಿತ್ತು. ಅವನ ತಲೆಬುಡ ಇಲ್ಲದ ಮಾತು ಕೇಳಿ ಸಮೃದ್ಧಿಗೆ ಪಿತ್ತ ನೆತ್ತಿಗೇರಿತ್ತು. ಎಲ್ಲಿ ತನ್ನ ಮಗಳ ಜೀವನ ಹಾಳಾಗಿ ಬಿಡುವುದೋ ಎಂಬ ಭಯ ಹೇಮಾರವರನ್ನು ಪರಿಪರಿಯಾಗಿ ಕಾಡಲು ಆರಂಭಿಸಿತು. ಇದರ ಮಧ್ಯೆ ಆ ಮದುವೆ ಮಂಟಪಕ್ಕೆ ಇನ್ನೊಬ್ಬರ ಆಗಮನವೂ ಆಗಿತ್ತು. ನಿಮಗೆ ಸಾಕ್ಷಿ ತಾನೆ, ಅದು ನನ್ನ ಹತ್ರ ಇದೆ ಎಂದ ಸಾನ್ವಿ ತನ್ನ ಫೋನ್ನಲ್ಲಿ ಎಂದೋ ಸೆರೆ ಹಿಡಿದು ಇಟ್ಟಿದ್ದ ಅವರಿಬ್ಬರ ಫೋಟೋವನ್ನು ಇಡೀ ಪರಿವಾರಕ್ಕೆ ತೋರಿಸಿದಳು. ಅದರಲ್ಲಿ ವಿಕ್ಕಿ ಸಮಷ್ಟಿಯನ್ನು ತಬ್ಬಿಕೊಂಡ ಹಾಗೂ ಮುತ್ತಿಟ್ಟ ಇಬ್ಬರು ಜೊತೆಗೆ ಕೈ ಹಿಡಿದು ಓಡಾಡಿದ ಎಲ್ಲ ದೃಶ್ಯಗಳು ಸೆರೆಯಾಗಿದ್ದವು. ಅದನ್ನು ಕಂಡು ಮನೆಯವರೆಲ್ಲರಿಗೂ ಆಘಾತ ಆಗಿತ್ತು. ವಿಕ್ರಮ್ಗಂತೂ ತಮ್ಮನ ಮೇಲೆ ಅಪರಿಮಿತ ಸಿಟ್ಟು ಬಂದಿತ್ತು. ಮುಷ್ಟಿ ಬಿಗಿ ಮಾಡಿ ನಿಂತನು. ವಿಕ್ರಾಂತ್ ಇನ್ನೇನು ತನ್ನ ಕತೆ ಮುಗಿದೇ ಹೋಯಿತು ಅನ್ನುವಂತೆ ಮುಖ ಮಾಡಿ ನಿಂತನು. ನನಗೆ ಗೊತ್ತಿತ್ತು ಮುಂದೆ ಒಂದಿನ ಇವನು ಹೀಗೆ ಕೈ ಕೊಡ್ತಾನೆ ಅಂತ. ಅದಕ್ಕೆ ಈ ಎಲ್ಲ ಫೋಟೋಸ್ಗಳನ್ನು ನಾನು ಇಬ್ಬರಿಗೂ ಗೊತ್ತಾಗದ ಹಾಗೆ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ. ಇವತ್ತು ಇದು ಪ್ರಯೋಜನಕ್ಕೆ ಬಂತು. ಅಂದಹಾಗೆ ನಾನು ಸಮಷ್ಟಿ ಫ್ರೆಂಡ್ ಸಾನ್ವಿ ಅಂತ. ನಿಮ್ಮ ಮಗನಿಗೂ ತುಂಬ ಚೆನ್ನಾಗೇ ಇದೆ ನನ್ನ ಪರಿಚಯ. ಇವರಿಬ್ಬರ ವಿಷಯ ನನಗೆ ಮಾತ್ರ ಅಲ್ಲ, ಇಲ್ಲಿ ಏನು ಗೊತ್ತಿಲ್ಲ ಅನ್ನೋ ಥರ ನಿಂತಿದ್ದಾನಲ್ಲ ಈ ಶೋಭಿತ್, ಇವನಿಗೂ ಚೆನ್ನಾಗಿ ಗೊತ್ತು. ಆದರೆ ಇವನು ಈ ವಿಕ್ಕಿ ಫ್ರೆಂಡ್, ಅದಕ್ಕೆ ಸುಮ್ಮನೆ ನಿಂತಿದ್ದಾನೆ. ಸಮ್ಮು ಇವತ್ತು ಈ ಪರಿಸ್ಥಿತಿಯಲ್ಲಿ ನಿಂತಿರೋದಕ್ಕೆ ಕಾರಣನೇ ಈ ವಿಕ್ಕಿ. ಅವನಿಂದನೇ ಇವಳ ಜೀವನ ಹಾಳಾಗಿದೆ. ಅದಕ್ಕೆ ಜೀವಂತ ಸಾಕ್ಷಿನೇ ನಾನು, ಜೊತೆಗೆ ಈ ಫೋಟೋಸ್. ಇಷ್ಟು ಸಾಕಲ್ವ ನಿಮಗೆ ಸತ್ಯ ಏನಂತ ತಿಳ್ಕೊಳ್ಳೋಕೆ ಎಂದಳು ಗಂಭೀರವಾಗಿ. ತಮ್ಮ ಮನೆಯ ಮುದ್ದಿನ ಮಗ ಪೂರ್ವಾಪರ ತಿಳಿದು ಎದೆ ಒಡೆದು ಹೋಗಿತ್ತು ಮನೆಯವರಿಗೆ. ಥೂ ಪಾಪಿ,
ನಿನ್ನಂಥ ಮಗನಿಗೆ ನಾನು ಜನ್ಮ ಕೊಟ್ಟನಲ್ಲೋ, ನನಗೇನೆ ನನ್ನ ಮೇಲೆ ಅಸಹ್ಯ ಆಗ್ತಿದೆ. ನಿನ್ನಿಂದ ಒಂದು ಹುಡುಗಿ ಜೀವನ ಹಾಳಾಗುತ್ತೆ ಅಂತ ಮುಂಚೆನೇ ಗೊತ್ತಿರ್ತಾ ಇದ್ದಿದ್ರೆ ನಿನ್ನನ್ನು ಈ ಭೂಮಿಗೆ ಬರೋಕೇನೆ ಬಿಡ್ತಾ ಇರಲಿಲ್ಲ. ತಪ್ಪು ಮಾಡಿರೋದು ಅಲ್ಲದೆ ನಾನು ತಪ್ಪು ಮಾಡೇ ಇಲ್ಲ ಅಂತ ವಾದ ಬೇರೆ ಮಾಡ್ತೀಯೇನೋ, ಇದೇನಾ ನಾನು ನಿನಗೆ ಕೊಟ್ಟಿರೋ ಸಂಸ್ಕಾರ ಎಂದು ಕಣ್ಣೀರು ಹಾಕುತ್ತಾ ಕೋಪದಿಂದ ಅವನ ಕೆನ್ನೆಗೆ ನಾಲ್ಕೇಟು ಬಾರಿಸಿದಳು ಪುಷ್ಪ. ಅಯೋಗ್ಯ, ಇಂಥ ಮಣ್ಣು ತಿನ್ನೋ ಕೆಲಸಕ್ಕೆ ಯಾಕೂ ಕೈ ಹಾಕ್ತೆ? ಒಂದು ಹುಡುಗಿ ಜೀವನ ಹಾಳು ಮಾಡಿದ್ದು ಅಲ್ಲದೆ ಈಗ ಇನ್ನೊಂದು ಜೀವನ ಹಾಳು ಮಾಡೋಕೆ ಹೊರಟಿದ್ದೀಯಾ? ನೀನು ಮಾಡಿರೋ ಹಲ್ಕ ಕೆಲಸನ ಮುಚ್ಚಿ ಹಾಕೋಕೆ ಮದುವೆ ಬೇಗ ಮಾಡು ಅಂತ ನನ್ನನ್ನು ಬಲವಂತ ಮಾಡ್ತಾ ಇದ್ದಿದ್ದ? ಎಂಥ ಪಾಪಿನೋ ನೀನು! ಥೂ, ನಿನ್ನ ಜನ್ಮಕ್ಕೆ ಬೆಂಕಿ ಹಾಕ ಎಂದು ತನ್ನ ಕೋಪವನ್ನೂ ಹೊರಹಾಕಿದರು ಅನ್ನಪೂರ್ಣ. ಇಷ್ಟೆಲ್ಲ ಆದಮೇಲೆ ನಮಗೆ ಇವರ ಸಂಬಂಧ ಬೇಕಾ? ಛೀ, ಎಂಥ ಜನ ಇವರು! ಹೋಗಿ ಹೋಗಿ ಇವರ ಸಂಬಂಧ ಬೆಳೆಸೋಕೆ ಬಂದ್ವಿ ಅಲ್ವಾ? ನಮ್ಮ ಚಪ್ಪಲಿ ತೆಗೊಂಡು ನಮಗೆ ನಾವೇ ಹುಡ್ಕೋಬೇಕು. ಇನ್ನೂ ಯಾಕೆ ಎಲ್ಲರೂ ಇಲ್ಲಿದ್ದೀರಾ? ನಡೀರಿ ಹೋಗೋಣ. ಈ ಮದುವೆನೂ ಬೇಡ, ಇವರ ಸಂಬಂಧನೂ ಬೇಡ ಎಂದು ಸಿರಿದ ಆ ಹೆಣ್ಣಿನ ಕಡೆಯವರು ಅಲ್ಲಿಂದ ಹೊರಟು ಹೋದರೆ ಅವರಾಡಿದ ಒಂದೊಂದು ಮಾತು ಕೂಡ ವಿಕ್ರಮ್ನ ಎದೆಗೆ ಭರ್ಜಿಯಿಂದ ಇರಿದಿದ್ದವು. ಮದುವೆ ನಿಂತು ಹೋಯಿತು ಎಂಬ ಸುದ್ದಿ ತಿಳಿಯುತ್ತಿದ್ದ ಹಾಗೆ ಇಡೀ ಮದುವೆ ಮನೆಯೇ ಖಾಲಿಯಾಗಿ ಬಿಟ್ಟಿತ್ತು. ಇದರಿಂದ ಅವಮಾನಕ್ಕೆ ಒಳಗಾದವನು ಮಾತ್ರ ವಿಕ್ರಮ್. ಗದ್ದಲ ತುಂಬಿದ ಮದುವೆ ಮನೆಯಲ್ಲಿ ಈಗ ಸ್ಮಶಾನ ಮೌನ. ಮನೆಯವರಿಗೆ ಮುಖ ತೋರಿಸಲು ಆಗದೆ ತಲೆ ತಗ್ಗಿಸಿ ನಿಂತು ಬಿಟ್ಟನು ವಿಕ್ರಾಂತ್. ಅವನ ಈ ನೀಚ ಬುದ್ಧಿಯಿಂದ ಮನೆಯವರು ಕೂಡ ತಲೆ ತಗ್ಗಿಸುವಂತೆ ಆಗಿತ್ತು. ಆದರೆ ಅವರೆಲ್ಲರಿಗಿಂತಲೂ ಅಲ್ಲಿ ಹೆಚ್ಚು ಅವಮಾನಕ್ಕೆ ಒಳಗಾದವನು ವಿಕ್ರಮ್. ಇದು 2ನೇ ಬಾರಿ ಅವಳಿಂದ ಅಪಮಾನಕ್ಕೆ ಒಳಗಾಗುತ್ತಿರುವುದು ಇಡೀ ಸಮ್ಮುಖದ ಮುಂದೆ. ಆ ಅವಮಾನದ ಜ್ವಾಲೆಯಲ್ಲಿ ಸಮೃದ್ಧಿಯ ಬಾಳು ಸುಡುವುದೇ ಮುಂದುವರಿಯುವುದು.